ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ನೆಲದಲ್ಲಿ ಇವತ್ತು ಮೊದಲ ಆಷಾಢ ಶುಕ್ರವಾರದ ಸಂಭ್ರಮ ಬೆಳಿಗ್ಗೆಯಿಂದಲೂ ಕೂಡ ಸಾವಿರ ರೂಪಾಯಿದಲ್ಲಿ ಭಕ್ತ ಸಮೂಹ ಹರಿದು ಬರ್ತಾ ಇದೆ. ಪ್ರತಿ ವರ್ಷವೂ ಕೂಡ ಈ ಒಂದು ಆಷಾಢ ಮಾಸದಲ್ಲಿ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರ ದರ್ಶನ ಪಡಲಿಕ್ಕೆ ಜನಸಾಗರವೇ ಹರಿದು ಬರುತ್ತೆ. ಈ ಬಾರಿ ಮೈಸೂರು ಜಿಲ್ಲಾಡಳಿತ ಬಹಳ ಅದ್ಭುತವಾಗಿ ಈ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದೆ. ಜನರಿಗೆ ಎಲ್ಲ ರೀತಿಯಾದಂತಹ ದರ್ಶನ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಭಾಳಷ್ಟು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಾಗಿರುವಂಥ ನೋಡ್ಬೋದು. ಇವತ್ತು ತಾಯಿಯ ಅಲಂಕಾರವನ್ನು ನೋಡ್ತಾ ಇದ್ದಾರೆ. ಬಹಳಷ್ಟು ಜನರು ತಮ್ಮಲ್ಲಿರ್ತಕ್ಕಂತಹ ನೋವುಗಳನ್ನ ಹೇಳ್ಕೊಳ್ಳುವಂಥದ್ದು, ಯಾಕಂದರೆ ಬಹಳಷ್ಟು ಅದ್ಭುತವಾಗಿ ತಾಯಿಗೆ ಅಲಂಕಾರವನ್ನು ಮಾಡಿರುವಂಥದ್ದು. ಇವತ್ತು ಮೊದಲ ಆಷಾಢ ಶುಕ್ರವಾರ ಕಾರಣಕ್ಕಾಗಿ ಮಹಾಲಕ್ಷ್ಮಿಯ ಅವತಾರದಲ್ಲಿ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಯಾವ ರೀತಿ ಕೂತಿದ್ದಾಳೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಭಾಳಷ್ಟು ಭಕ್ತರು ಪರವಶರಾಗ್ತಾ ಇದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ದೃಶ್ಯವನ್ನು ತಾಯಿ ಚಾಮುಂಡೇಶ್ವರಿ ಕೂತಿರುವಂತಹ ಭಂಗಿ ನೋಡ್ತಾ ಭಾಳಷ್ಟು ಜನರು ಕೂಡ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾರೆ. ತಾಯಿ ಇಷ್ಟರ ಮಟ್ಟಿಗೆ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾಳೆ ಅಂತೇಳಿ ಇವತ್ತು ಜನಸಾಮಾನ್ಯರು ಕೂಡ ಭಾಳಷ್ಟು ಆಸೆಗಳನ್ನ ಇಟ್ಕೊಂಡು ತಮ್ಮ ಸಮಸ್ಯೆಗಳು ಈಡೇರಬೇಕು, ತಮ್ಮ ಆಸೆಗಳು ನೆರವೇರಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಡೀ ದೇಗುಲದಲ್ಲಿ ಹೂವಿನ ಅಲಂಕಾರ, ವಿವಿಧ ಹೂಗಳ ಅಲಂಕಾರದಿಂದ ಇಡೀ ಚಾಮುಂಡಿ ಬೆಟ್ಟದ ಒಳಗೆ ಭಾಳಷ್ಟು ಅದ್ಭುತವಾಗಿ ಈ ಬಾರಿ ಸಿದ್ಧತೆಯನ್ನು ಮಾಡಿರುವಂಥದ್ದು. ವಿವಿಧ ಹೂವಿನ ಅಲಂಕಾರವನ್ನು ನೋಡಲಿಕ್ಕೆ ಜನ ಮನಸೋಳ್ತಾ ಇದ್ದಾರೆ. ತಾಯಿ ಅಲಂಕಾರವನ್ನು ನೋಡಲಿಕ್ಕೂ ಕೂಡ ಮನಸೋಳ್ತಾ ಇದ್ದಾರೆ. ಇಂತಹ ಅದ್ಭುತವಾದಂತಹ ಒಂದು ದರ್ಶನವನ್ನು ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಜನಸಾಮಾನ್ಯರಿಗೆ ಕೊಡ್ತಾ ಇರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಸಾವಿರ ರೂಪಾಯಿದಲ್ಲಿ ಜನಸಾಗರವೇ ಹರಿದು ಬರ್ತಾ ಇರೋದನ್ನು ನೋಡ್ಬೋದು. ಚಾಮುಂಡಿ ಬೆಟ್ಟದಲ್ಲಿ ನಿಜಕ್ಕೂ ಭಕ್ತಿ ಪರವಶರಾಗ್ತಾ ಇದ್ದಾರೆ. ಇಂತಹ ಮೊದಲ ಆಷಾಢ ಶುಕ್ರವಾರದಲ್ಲಿ ತಾಯಿಯ ದರ್ಶನವನ್ನು ಮಾಡಿದ್ರೆ ಎಲ್ಲವೂ ಕೂಡ ನಮಗೆ ಲಭಿಸುತ್ತೆ ಅನ್ನುವಂತಹ ಒಂದು ನಂಬಿಕೆಯಿಂದ ಬೆಳಿಗ್ಗೆಯಿಂದಲೂ ಕೂಡ ಕೇವಲ ರಾಜ್ಯ ಅಲ್ಲ, ಹೊರ ರಾಜ್ಯಗಳ ಹೊರ ದೇಶಗಳಿಂದಲೂ ಕೂಡ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೀತಾ ಇದ್ದಾರೆ. ಭಾಳಷ್ಟು VIP ಗಳ ಮೂಮೆಂಟ್ ಮಾರ್ನಿಂಗ್ ಇತ್ತು. ಈಗ ಜನಸಾಮಾನ್ಯರ ಸರದಿ. ಭಾಳಷ್ಟು ಜನರು ಕೂಡ ಎಲ್ಲ ರೀತಿಯಾದಂತಹ ತಮ್ಮ ಕಷ್ಟ ನೋವುಗಳನ್ನ ದೇವರಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಇಷ್ಟಾರ್ಥಗಳು ಈಡೇರಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅದ್ಭುತವಾದಂತಹ ಒಂದು ದರ್ಶನವನ್ನು ತಾಯಿ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾಳೆ. ಹೀಗಾಗಿ ನಾಡಿನ ಅಧಿದೇವತೆ ತಾಯಿ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂತಹ ಮೈಸೂರು ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ಪೊಲೀಸ್ ಆಯುಕ್ತರು ಕೂಡ ಅಭಿನಂದನೆ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನರು ಕೂಡ ಮಾತನಾಡ್ತಾ ಇರುವಂಥದ್ದು. ಹೀಗಾಗಿ ನೋಡ್ಬೋದು, ಇಂತಹ ಒಂದು ಮಹಾಲಕ್ಷ್ಮಿಯ ಅವತಾರದಲ್ಲಿ ಕೂತಿರ್ತಕ್ಕಂತಹ ತಾಯಿ ಚಾಮುಂಡೇಶ್ವರಿ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅನ್ನುವಂಥದ್ದನ್ನು ಭಕ್ತರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.